ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಜೋರಾಗ್ತಾ ಇದೆ ಕುರ್ಚಿ ಕಿತ್ತಾಟ. ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಈ ಒಂದು ವಿಚಾರ ಮತ್ತೊಮ್ಮೆ ಇದೀಗ ಚರ್ಚೆ ಆಗ್ತಾ ಇದೆ. ಡಿಕೆಶಿಗೆ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದಷ್ಟು ಬೇಗ ಹೈಕಮಾಂಡ್ಗೆ ಬಹುಶಃ ಭೇಟಿಯಾಗಲಿದ್ದಾರೆ ಡಿಕೆ ಶಿವಕುಮಾರ್. ಈ ಗೊಂದಲದ ಬಗ್ಗೆ ಏನಾದ್ರೂ ಒಂದು ಪರಿಹಾರವನ್ನ ಮಾಡಬೇಕಾಗತ್ತೆ. ದಾವಣಗೆರೆಯಲ್ಲಿ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ನಾನು ಹೈಕಮಾಂಡ್ಗೆ ಮನವಿ ಮಾಡ್ಕೊಳ್ತೀನಿ, ಬೇಗ ಈ ಗೊಂದಲ ಇತ್ಯರ್ಥ ಪಡಿಸಬೇಕು. ನಾನು ಡಿಕೆಶಿ ಹೆಸರಲ್ಲಿ ಪ್ರಮಾಣ ವಚನವನ್ನ ತೆಗೆದುಕೊಂಡವನು, ಅವರು ಸಿಎಂ ಆಗ್ಲಿ ಅನ್ನೋ ಆಸೆ ನನಗೂ ಕೂಡ ಇದೆ. ಸಿಎಂ ಬದಲಾವಣೆ ವಿಚಾರ ಒಪ್ಪಂದ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಗಿದ್ರೆ ಆಗಿದೆ ಅಂತ ಹೇಳಿ, ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತ ಹೇಳಿ ಬಿಡಿ. ಸಿದ್ದರಾಮಯ್ಯ ಅವರೇ ಮುಂದುವರಿತಾರ ಅನ್ನೋದಾದ್ರೆ ಹೈಕಮಾಂಡ್ ಹೇಳಿ. ಪವರ್ ಶೇರಿಂಗ್ ವಿಚಾರ ಆವಾಗ ನಿರ್ಧಾರ ಆಗಿತ್ತು ಅಂತಂದ್ರೆ, ನಿರ್ಧಾರ ಆಗಿತ್ತಾ ಅಥವಾ 50-50 ಮಾಡ್ಕೊಳ್ತಾರ ಅನ್ನುವಂಥದ್ದು ಆಗ್ಲೇ ತೀರ್ಮಾನ ಆಗಿತ್ತಾ? ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಮಾತು ಕೊಟ್ಟಿದ್ರ 2.5 ವರ್ಷ ಆದ್ಮೇಲೆ ಆ ಒಂದು ಸ್ಥಾನವನ್ನ ಬಿಟ್ಕೊಡ್ತೀನಿ ಅಂತ ಹೇಳಿ. ಅದೇನಾಗಿತ್ತು ಅದನ್ನ ಸರಿಯಾಗಿ ಅವರು ಹೇಳಲಿ. ಅದಾದ ನಂತರ ನಾನು ಕೂಡ ಹೈಕಮಾಂಡ್ ಹತ್ರ ಮನವಿ ಮಾಡ್ಕೊಳ್ತೀನಿ ಅಂತ ಹೇಳಿ ಇದೀಗ ಹೇಳಿರುವಂಥದ್ದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಮತ್ತೆ ಚರ್ಚೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ, ಇನ್ನೇನು ಫೆಬ್ರವರಿಯಲ್ಲಿ ಬಹುಶಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕರೆ ಮಾಡಿ ದೆಹಲಿಗೆ ಕರೆಸ್ಕೊಳ್ತಾರೆ ಅನ್ನುವಂಥ ವಿಚಾರ. ಅದರಲ್ಲೂ ಕೂಡ ಕಳೆದ ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಅವರು ಯಾವಾಗ ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಭೇಟಿಯಾಗಿದ್ರು, ಆವಾಗಲೂ ಕೂಡ ಕಮ್ ಟು ಡೆಲ್ಲಿ ಅಂತ ಹೇಳಿ ಹೋಗಿದ್ರು. ಅದರಲ್ಲೂ ಕೂಡ ಅವ್ರು ಇನ್ಫಾರ್ಮ್ ಮಾಡಿದಾಗ ಬರ್ಲಿಕ್ಕೆ ಹೇಳಿದ್ರು. ಹಾಗಾಗಿ ಬಹುಶಃ ಶೀಘ್ರದಲ್ಲೇ ಅವರು ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಭೇಟಿಯಾಗುವಂತ ಸಾಧ್ಯತೆ ಇದೆ. ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇದೀಗ ಒಂದಷ್ಟು ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿಯೇ ಇದ್ದಾರೆ, ಒಂದಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಇರುವಂತದ್ದು. ಹಾಗಾಗಿ ಇಲ್ಲಿ ಮತ್ತೊಮ್ಮೆ ಶಿವಗಂಗಾ ಬಸವರಾಜ್ ಅವರು ಹೇಳ್ತಾ ಇರುವಂತದ್ದು, ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿಯೇ ಹೈಕಮಾಂಡ್ ಹತ್ರ ಮನವಿ ಮಾಡ್ಕೊಳ್ತೀನಿ. ನಿಜವಾಗ್ಲೂ ಆವಾಗ ಮಾತುಕತೆ ಆಗಿದೆ ಅಂತಂದ್ರೆ ಅಧಿಕಾರವನ್ನ ಬಿಟ್ಕೊಡ್ಲಿ, ಅಕಸ್ಮಾತ್ ಆಗಿಲ್ಲ ಅಂತಂದ್ರೆ ಅದನ್ನಾದ್ರೂ ಕ್ಲಾರಿಟಿ ಕೊಡ್ಲಿ. ಅವರೇ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂತಂದ್ರೆ ಅದನ್ನಾದ್ರೂ ಸ್ಪಷ್ಟವಾಗಿ ಹೇಳಲಿ ಅಂತ ಹೇಳಿ ಇದೀಗ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಮುಖ್ಯಮಂತ್ರಿ ಕರೀತಾರೆ ಅಂತ ಹೇಳಿದ್ರು, ಸೆಕೆಂಡ್ಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬಹುದು ಅನ್ನೋದು ಕಾಯ್ತಾ ಇದ್ವಿ. ಡೇಟ್ ಇನ್ನು ಫಿಕ್ಸ್ ಗೊತ್ತಿಲ್ಲ, ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ನಾವೇನು ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ವಿ. ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡ್ ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿ ಇರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ನಾನು ಹೇಳಿದ್ದೀನಿ, ಅದೊಂದು ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ ಕೆ ಶಿವಕುಮಾರ್ ಅವ್ರು ಮಾಡೋದಾದ್ರು ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ. ಒಟ್ಟೊಂದು ಇತ್ಯರ್ಥ, ಗೊಂದಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಮಾಧ್ಯಮ ಮುಂದೆ ನಮ್ಮ ಪಾರ್ಟಿದ್ ನಾವೇ ಚರ್ಚೆ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಕಾಣಲ್ಲ. ಯಾಕೆಂದ್ರೆ ಉತ್ತಮವಾದ ಸರ್ಕಾರ ಹೋಗ್ತಾ ಇದೆ, ಉತ್ತಮವಾದ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಜೊತೆಗೆ 140 ಶಾಸಕರು ಬಂದಿದ್ದಾರೆ, ಮತ್ತೊಮ್ಮೆ ಸರ್ಕಾರ ಬರೋ ಒಂದು ದೃಷ್ಟಿ ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಗೊಂದಲಗಳು ಹೇಳಿಕೆ ಕೊಡೋದು, ಎಲ್ಲೋ ಪಾರ್ಟಿ ಒಂದ್ ಕಡೆ ಮುಜುಗರ ಆಗೋದು ಬೇಡ, ಡ್ಯಾಮೇಜ್ ಆಗೋದು ಬೇಡ. ಯಾಕೆಂದ್ರೆ ಬಿಜೆಪಿ ಅವರು ಇದೇ ಅಧಿಕಾರ ಕಿತ್ತಾಟಕ್ಕೋಸ್ಕರನೇ ಒಂದು 40-60 ಸೀಟಿಗೆ ಬಂದ್ರು. ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಮತ್ತೊಮ್ಮೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋದ್ರಾಗ ಏನು ಸಂಶಯ ಇಲ್ಲ. ಆದ ಕಾರಣ ಹೈಕಮಾಂಡ್ಗೆ ನಾನು ಮನವಿನೂ ಮಾಡ್ತೀನಿ, ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ ಕೂಡಲೇ ಮಾನ್ಯ ಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಇವರಷ್ಟು ಕರೆದು ಒಂದು ಇತ್ಯರ್ಥ ಮಾಡಿ, ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾ ಇದೆ, ಸುಮಾರು ತಿಂಗಳಿಂದ ಆಗ್ತಾ ಇದೆ. ಸಂಕ್ರಾಂತಿ ಅನ್ನೋದು, ಯುಗಾದಿ ಅನ್ನೋದು, ದೀಪಾವಳಿ ಅನ್ನೋದು ಬೇಡ, ಕರೆಸಿ ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತದೆ ಅನ್ನೋದು ನಾನು ಬಯಸ್ತೀನಿ. ಎಲ್ಲಿಗೆ ನಮ್ದೇನು